ಎಲ್ಲರೂ ಬಂಗಾಳವನ್ನು ಸೋನಾರ್ ಬಾಂಗ್ಲಾ ಮಾಡ್ತಾರೆ ಎಂದು ಅವರು ಹೇಳುತ್ತಿದ್ದಾರೆ. ಸೋನಾಲ್ ಬಾಂಗ್ಲಾ ಹಠಾತ್ ಆಗಿ ಯಾರೂ ಮಾಡಲು ಸಾಧ್ಯವಿಲ್ಲ. ಸರ್, ಒಂದು ಪಾರ್ಶ್ವ ವಿಷಯ, ಆದರೆ ವಿಷಯ. ಆದರೆ ಅದು ಸಂಪೂರ್ಣ ವಿಷಯವಲ್ಲ. ಪ್ರಚಾರ ನಡೆಯುತ್ತಿರುವ ರೀತಿ ನೋಡಿದರೆ ಇಲ್ಲಿ ಬಂಗಾಳದಲ್ಲಿನ ಜನರ ಏಕತೆ, ಸಮಗ್ರತೆ ಕಮಲ್ಲಾಲ್ ಪ್ರಚಾರದಿಂದ ನಾಶವಾಗಲಿದೆ ಎಂದು ನನಗನಿಸುತ್ತದೆ. ಈ ಚುನಾವಣೆಯಲ್ಲಿ ಅತಿ ದೊಡ್ಡ ವಿಷಯ ಯಾವುದು ಎಂದು ನಿಮಗನಿಸುತ್ತದೆ? ಈ ಚುನಾವಣೆ ಮತ್ತು ಚುನಾವಣಾ ಪ್ರಚಾರವು ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿಯೂ ಅನೇಕ ಜನರಿಗೆ ತೊಂದರೆ ಕೊಟ್ಟಿದೆ. ಯಾಕೆಂದರೆ ಎಲ್ಲರೂ ಸತ್ಯವನ್ನಾಗಿಸಲು ಸುಳ್ಳನ್ನು ಹೇಳುತ್ತಿದ್ದಾರೆ. ಅದು ಮುಂದುವರಿಯುತ್ತಿದೆ. ಎಲ್ಲರೂ ಬಂಗಾಳವನ್ನು ಸೋನಾರ್ ಬಾಂಗ್ಲಾ ಮಾಡ್ತಾರೆ ಎಂದು ಅವರು ಹೇಳುತ್ತಿದ್ದಾರೆ. ಸೋನಾಲ್ ಬಾಂಗ್ಲಾ ಹಠಾತ್ ಆಗಿ ಯಾರೂ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ವಿಷಯ ಯಾವುದು? ಈ ಚುನಾವಣೆಯಲ್ಲಿ ಅತಿ ದೊಡ್ಡ ವಿಷಯ ಯಾವುದು? ಪ್ರಚಾರ ನಡೆಯುತ್ತಿರುವ ರೀತಿ ನೋಡಿದರೆ ಇಲ್ಲಿ ಬಂಗಾಳದಲ್ಲಿನ ಜನರ ಏಕತೆ, ಸಮಗ್ರತೆ ಕಮಲ್ಲಾಲ್ ಪ್ರಚಾರದಿಂದ ನಾಶವಾಗಲಿದೆ ಎಂದು ನನಗನಿಸುತ್ತದೆ. SIR ಒಂದು ದೊಡ್ಡ ವಿಷಯವೇ? ಸರ್, ಒಂದು ಪಕ್ಕದ ವಿಷಯ, ಆದರೆ ಅದೇ ಪೂರ್ತಿ ವಿಷಯವಲ್ಲ. ಕೇಂದ್ರದಿಂದ ಬರುವ ನಾಯಕರು ಮತ್ತು ಈ ರಾಜ್ಯದಿಂದ ಹೋಗುವ ನಾಯಕರು ಪ್ರಚಾರ ಮಾಡುವ ರೀತಿ, ಅವರು ಜನರನ್ನ ಧರ್ಮದ ಮೇಲೆ, ಜಾತಿಯ ಮೇಲೆ, ನಿಮಗೆ ಗೊತ್ತಲ್ಲ, ವರ್ಣ ಬದಲೆ ಮೇಲೆ ವಿಭಜಿಸುತ್ತಿದ್ದಾರೆ. ಅವರು ಕೊಡುವ ಘೋಷಣೆಗಳಿಂದ ಚುನಾವಣೆಯ ನಂತರ ಯಾವುದೇ ಗಲಭೆಯ ಪರಿಸ್ಥಿತಿ ಉಂಟಾಗಬಾರದು ಎಂದು ನಮಗೆ ಅನಿಸುತ್ತದೆ. ಈ ಚುನಾವಣೆಯಲ್ಲಿ ಎಡಪಂಥೀಯರ ಭವಿಷ್ಯವನ್ನ ನೀವು ಹೇಗೆ ನೋಡುತ್ತೀರಿ? ಎಡಪಂಥೀಯರು ಸೊನ್ನೆಯಲ್ಲಿ ಉಳಿಯುವುದಿಲ್ಲ ಎಂದು ನನಗೆ ಖಂಡಿತ ಅನಿಸುತ್ತದೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ನಿರಾಸೆಯಾಗಿದೆಯೇ? ಅದನ್ನು ನಾನೀಗ ಹೇಳಲಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಕೂಡ ಗಣನೀಯ ಸಂಖ್ಯೆಯ ಸೀಟುಗಳಲ್ಲಿ, ಬಹುತೇಕ ಎಲ್ಲ ಸೀಟುಗಳಲ್ಲಿ ಸ್ಪರ್ಧಿಸುತ್ತಿದೆ. ಆದ್ದರಿಂದ ನೀವು ನೋಡಬೇಕು, ಇದನ್ನು ಹೇರಬೇಕೆಂದ್ರೆ ನೀವು ಮೇ 4ರ ಫಲಿತಾಂಶವನ್ನು ನೋಡಬೇಕು.